ಮಹಾರಾಣಿಯವರಿಗೆ ಪ್ರಣಾಮಗಳು. ಕುಳಿತುಕೊಳ್ಳಿ. ಏನು ವಿಷಯ? ತಮ್ಮ ಸೇವಕಿಯರು ಸ್ವಲ್ಪ ಸಮಯ ಹೊರಗಿದ್ದರೆ ಒಳ್ಳೆಯದು. ಅಗತ್ಯವಾಗಿ. ಈಗ ಹೇಳಿ. ಮಹಾರಾಜರು ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದಾರೆ. ಬಹಳ ಸಂತೋಷ. ಸಂತೋಷವೇ? ಅಯ್ಯೋ ದೇವರೇ, ಸಂಕಟ ಪಡಬೇಕಾದ ವಿಷಯಕ್ಕೆ ಸಂತೋಷ ಪಡುತ್ತಿದ್ದೀರಲ್ಲ. ಮಂತ್ರಿಗಳೇ, ಏನು ಹೇಳುತ್ತಿದ್ದೀರಿ? ಸತ್ಯವನ್ನು ತಾಯಿ, ಅಪ್ರಿಯವಾದ ಸತ್ಯವನ್ನು. ಮಣಿಕಂಠ ಯಾರು? ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ? ಅಲ್ಲ. ರಾಜವಂಶದವನೇ? ಅಲ್ಲ. ತಂದೆ ತಾಯಿ ಯಾರೋ ತಿಳಿಯದವನು, ಅರಣ್ಯದಲ್ಲಿ ಅನಾಥನಾಗಿ ಬಿದ್ದಿದ್ದವನು, ಯಾವ ಕಾಡು ಜನರ ಮಗನೋ? ಸಾಕು ನಿಲ್ಲಿಸಿ ನಿಮ್ಮ ಪ್ರಲಾಪ. ಮಣಿಕಂಠ ಯಾರಾದರೇನು? ದೇವರು ನಮಗೆ ಕರುಣಿಸಿರುವ ವರಪ್ರಸಾದ ಅವನು. ಅಯ್ಯೋ ತಾಯಿ, ತಮಗೆ ನಾನು ಹೇಗೆ ಹೇಳಲಿ? ಹಾಲಿನಂತ ಮನಸ್ಸಿಗೆ ಹಾಲಾಹಲವೂ ಅಮೃತದಂತೆ ಕಾಣುತ್ತದೆ. ಆತುರ ಪಡದೆ ನಿಧಾನವಾಗಿ ಯೋಚಿಸಿ. ತಮಗೂ ಒಬ್ಬ ಮಗನಿದ್ದಾನೆ, ತಮ್ಮ ಸ್ವಂತ ಕರುಳಿನ ಕುಡಿ. ಸದಾ ತಮ್ಮ ನೆರಳಲ್ಲೇ ಇರುವವನು, ತಮ್ಮನ್ನೇ ನಂಬಿರುವವನು. ಈ ರಾಜ್ಯವನ್ನು ಆಳಬೇಕಾಗಿರುವವನು ತಮ್ಮ ಸ್ವಂತ ಮಗನಲ್ಲವೇ? ಹೆತ್ತ ಮಗನಿಗೆ ತುತ್ತು ಅನ್ನ ಕೊಡದೆ ಎತ್ತಲಿಂದಲೋ ಬಂದವನನ್ನು ಎತ್ತಿ ಮುದ್ದಾಡುವ ತಾಯಿ ಎಲ್ಲಾದರೂ ಉಂಟೆ? ನಾನು ಮಂತ್ರಿ. ರಾಜರ ಕ್ಷೇಮ, ರಾಜ್ಯದ ಕ್ಷೇಮವೇ ನನ್ನ ಗುರಿ. ತಾವು ದುಡುಕಿದರು ನಾನು ದೂರಾಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ತೋರಿಸಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಅದಕ್ಕಾಗಿ ಹೇಳುತ್ತಿದ್ದೇನೆ, ತಾವು ತಮ್ಮ ಮಗನಿಗೆ ಅನ್ಯಾಯ ಮಾಡಬೇಡಿ. ಇದೇ ನನ್ನ ಹಿತವಚನ. ಅದು ಸರಿ, ಮಣಿಕಂಠನ ಪಟ್ಟಾಭಿಷೇಕವನ್ನು ಹೇಗೆ ತಡೆಯುವುದು? ಅದಕ್ಕೆ ನಾನಿಲ್ಲವೇ? ನಾನು ಹೇಳಿದಷ್ಟು ನೀವು ಮಾಡಿದರೆ ಸಾಕು. ಏನು? ಪ್ರಭು, ತಾವು ಹೇಳಿದಂತೆ ಮಣಿಕಂಠನ ಗ್ರಹಗತಿಗಳ ಚಲನವಲನಗಳನ್ನು ತಾಳೆ ಹಾಕಿ ನೋಡಿದೆ. ಈ ಬೃಹಸ್ಪತಿ ವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡುವುದು ಬಹಳ ಶ್ರೇಷ್ಠಕರ. ಮಂತ್ರಿಗಳೇ, ನಮ್ಮ ಮಣಿಕಂಠನ ಪಟ್ಟಾಭಿಷೇಕ ಮಹೋತ್ಸವವು ಬಹಳ ವೈಭವದಿಂದ ನಡೆಯಬೇಕು. ಬರುವ ಅತಿಥಿಗಳಿಗೆ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಡಬೇಕು. ಯಾರೊಬ್ಬರೂ ಅಸಂತುಷ್ಟರಾಗಕೂಡದು. ಅನ್ನದಾನ, ಗೋದಾನ, ಸುವರ್ಣ ದಾನಗಳು ಧಾರಾಳವಾಗಿ ನಡೆಯಲಿ. ಬಂದವರೆಲ್ಲ ಸಂತುಷ್ಟರಾಗಿ ನಮ್ಮನ್ನು ಹರಸಲಿ. ತಮಗೆ ಆ ಚಿಂತೆಯೇ ಬೇಡಿ ಪ್ರಭು. ಎಲ್ಲವೂ ತಮ್ಮ ಮನಸ್ಸಿನಂತೆಯೇ ನಡೆಯುವುದು. ಪ್ರಭು 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 ಮಹಾರಾಣಿಯವರು ಉದರಶೂಲೆಯಿಂದ ನರಳುತ್ತಿದ್ದಾರೆ. ವೇದನೆ ತಾಳಲಾರದೆ ಅಳುತ್ತಿದ್ದಾರೆ. ಕ್ಷಮಿಸಿ. ದೇವಿ, ದೇವಿ, ಏನಾಯ್ತು? ನೋವು ಸ್ವಾಮಿ, ಹೊಟ್ಟೆ ನೋವು. ದೇವಿ, ದೇವಿ, ನಾನಿನ್ನು ಬದುಕುದಿಲ್ಲ. ಈ ನೋವನ್ನು ತಾಳಲಾರೆ. ಅಯ್ಯೋ ದೇವರೇ, ಮಣಿಕಂಠನ ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯ ನನಗಿಲ್ಲವೇ? ದೇವಿ, 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 ಸಮಾಧಾನ ಮಾಡಿಕೊ. ನಿನ್ನ ಆರೋಗ್ಯ ಸುಧಾರಿಸುವವರೆಗೂ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡುವುದಿಲ್ಲ. ಸಮಾಧಾನ ಮಾಡಿಕೊ. ಅರಮನೆ ವೈದ್ಯರನ್ನು ಬೇಗನೆ ಬರ ಹೇಳು. ಅಪ್ಪಣೆ ಪ್ರಭು. ದೇವಿ, ಸಮಾಧಾನ, ಸಮಾಧಾನ ಮಾಡಿಕೊ. ಚಿಂತಿಸಬೇಡ, ಅಮ್ಮನಿಗೆ ಏನೂ ಆಗುವುದಿಲ್ಲ. ಇಲ್ಲ ದೇವಿ, ಔಷಧಿ ಕುಡಿ. ಅಣ್ಣಯ್ಯ, ಅಮ್ಮನಿಗೆ ಏನೂ ಆಗುವುದಿಲ್ಲ ತಾನೇ? ಹೆದರಬೇಡ, ನಾವು ನಂಬಿರುವ ದೇವರು ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಅಮ್ಮನ ಉದರ ಶೂಲೆ ಬೇಗ ಗುಣವಾಗಲೆಂದು ಆ ಪರಮಾತ್ಮನನ್ನು ಪ್ರಾರ್ಥಿಸೋಣ.
ಕಂದ, ಹೆದರಬೇಡ. ಸ್ವಾಮಿ, ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವ ಈ ನೋವನ್ನು ಯಾವ ಔಷಧಿಯು ಶಮನಗೊಳಿಸಲಾರದು. ಸುಮ್ಮನೇಕೆ ವ್ಯರ್ಥ ಪ್ರಯತ್ನ ಮಾಡುತ್ತಿರುವಿರಿ? ಅದರ ಬದಲು ಸ್ವಲ್ಪ ವಿಷವನ್ನಾದರೂ ಕುಡಿಸಿಬಿಡಿ, ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ದೇವಿ, ಹಾಗೆಲ್ಲ ಮಾತನಾಡಬೇಡ. ಧೈರ್ಯವಾಗಿರು, ಧೈರ್ಯವಾಗಿರು. ಮಂತ್ರಿಗಳೇ, ರಾಣಿಯ ಹೊಟ್ಟೆ ನೋವನ್ನು ವಾಸಿ ಮಾಡುವ ವೈದ್ಯರಿಗೆ ಅರ್ಧ ರಾಜ್ಯ ಕೊಡುತ್ತೇವೆಂದು ಡಂಗುರ ಹೊಡಿಸಿ. ಹಾ ಪ್ರಭು, ನನಗೀಗ ಜ್ಞಾಪಕಕ್ಕೆ ಬರುತ್ತಿದೆ. ನನಗೊಬ್ಬ ಮಹಾವೈದ್ಯರು ಗೊತ್ತು. ಮಾನಸ ಸರೋವರದಲ್ಲಿ ಮಿಂದು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಆಯುರ್ವೇದದಲ್ಲಿ ಸಿದ್ಧಿಯನ್ನು ಪಡೆದಿದ್ದಾರೆ. ತಾವು ಒಪ್ಪಿದರೆ ಆಗಬಹುದು. ಕರೆಯಿಸಿ, ತಕ್ಷಣ ಕರೆಯಿಸಿ. ಅಯ್ಯಯ್ಯೋ, ಇಲ್ಲ ದೇವರೇ, ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಸುಳ್ಳು ಹೇಳುವುದು ಮಹಾಪಾಪ. ಸತ್ಯ ಹೇಳಿ ಹರಿಶ್ಚಂದ್ರ, ಏನಾದ? ಸುಡುಗಾಡಿಗೆ ಹೋದ. ಶಿವ ಶಿವ. ನೋಡು, ಇದರಲ್ಲಿ 100 ಚಿನ್ನದ ವರಹಗಳಿವೆ. ಈಗ ಹೇಳು, ನಾನು ಹೇಳಿದ ಹಾಗೆ ಹೇಳುವಿಯೋ ಇಲ್ಲವೋ? ಹೇಳುತ್ತೇನೆ, ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ನೀವು ಸುಳ್ಳು ಹೇಳುವಿರಾ? ಇದರ ಮುಂದೆ ಸುಳ್ಳು ಸತ್ಯವಾಗುವುದು. ಹೇಳಿ, ಏನು ಹೇಳಬೇಕು ಹೇಳಿ. ಶಿವ ಶಿವ, ಧನ್ವಂತರೇ ಕೃಪೆ ಮಾಡು, ಧನ್ವಂತರೇ ಕೃಪೆ ಮಾಡು. ವೈದ್ಯರೇ, ಇದೇನು ಖಾಯಿಲೆ? ಅಸುರ ಉದರ ಶೂಲೆ ಎಂದು ನರಮಾಂಸ ಭಕ್ಷಕರಾದ ರಾಕ್ಷಸರಿಗೆ ಬರುವಂಥ ಹೊಟ್ಟೆ ನೋವು. ಇದಕ್ಕೆ ಔಷಧಿ ನನ್ನ ಬಳಿ ಇದೆ. ಹಿಮಾಲಯದಿಂದ ತಂದಿರುವ ಅಶ್ವಿನಿ ಮೂಲಿಕೆ, ಅದನ್ನು ಸೇವಿಸಿದರೆ ಸಾಕು. ಎಂಥ ಉದರ ಶೂಲೆಯಾದರೂ ಸರಿ, ಕ್ಷಣ ಮಾತ್ರದಲ್ಲಿ ಗುಣವಾಗುವುದು. ಅದನ್ನು ಬೇಗ ಕೊಡಿ ವೈದ್ಯರೇ. ಸಾಧ್ಯವಿಲ್ಲವಲ್ಲ ಪ್ರಭು? ಏಕೆ? ಆ ಮೂಲಿಕೆಯನ್ನು ಅರೆದು ಹುಲಿಯ ಹಾಲಿನಲ್ಲಿ ಬೆರೆಸಿ ಕುಡಿಸಬೇಕು. ಹುಲಿಯ ಹಾಲು ಅದು ಸಿಗದಿದ್ದರೆ ಏನೂ ಪ್ರಯೋಜನವಿಲ್ಲ. ಮಂತ್ರಿಗಳೇ, ಈಗೇನು ಮಾಡುವುದು? ದಿಕ್ಕೇ ತೋಚುತ್ತಿಲ್ಲ ಮಹಾಪ್ರಭು. ಕಾಡಿಗೆ ಹೋಗುವವರು ಯಾರು? ಮರಿ ಹಾಕಿರುವ ಹೆಣ್ಣು ಹುಲಿಯನ್ನು ಹುಡುಕುವವರು ಯಾರು? ಅದನ್ನು ಹಿಡಿದು ಹಾಲು ಕರೆಯುವವರು ಯಾರು? ಅಯ್ಯೋ ದೇವರೇ, ಈಗ ನಾನೇನು ಮಾಡಲಿ? ನಾನೇನು ಮಾಡಲಿ? ಅಪ್ಪಾಜಿ, ಕಂದ, ಮಣಿಕಂಠ, ದುಃಖಿಸಬೇಡಿ ಅಪ್ಪಾಜಿ. ಹುಲಿಯ ಹಾಲನ್ನು ನಾನು ತರುತ್ತೇನೆ. ಕಂದ, ಸಿಂಹಾಸನದ ಮೇಲೆ ಕೂರಿಸಬೇಕಾದ ನಿನ್ನನ್ನು ಹುಲಿಯ ಬಾಯಿಗೆ ತಳ್ಳಲೆ? ಬೇಡ ಮಗು, ಬೇಡ. ನೀವು ಧೈರ್ಯವಾಗಿರಿ ಅಪ್ಪಾಜಿ, ನನಗೇನೂ ಆಗುವುದಿಲ್ಲ. ಅಯ್ಯೋ, ಈ ವಿಷಮ ಪರೀಕ್ಷೆ ಬೇಡ ಮಣಿಕಂಠ, ಬೇಡ. ನನ್ನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇಲ್ಲವೇ? ಮಹಾರಾಜ, ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು. ಈ ಕಂದನನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಕತ್ತಲಾಗಿರುವ ನಿನ್ನ ಅರಮನೆಯು ಮನಸ್ಸು ಬೆಳಕಾಗುವುದು, ನಿನಗೆ ಶುಭವಾಗುವುದು. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಅಪ್ಪಾಜಿ, ದೈವ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಗರಿಕೆಯೂ ಆಡದು. ಯಾವ ಮಹತ್ ಕಾರಣಕ್ಕಾಗಿ ಅಮ್ಮನಿಗೆ ಈ ಕಾಯಿಲೆ ಕಾಣಿಸಿಕೊಂಡಿದೆಯೋ ಯಾರಿಗೆ ಗೊತ್ತು. ಮಾತೃದೇವರ ಸೇವೆಗೆ ನನಗಿದೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ, ಆಶೀರ್ವಾದ ಮಾಡಿ. ಕಂದ, ಮಣಿಕಂಠ, ಮಣಿಕಂಠ, ಮಣಿಕಂಠ.
ಮೂರು ಲೋಕಗಳನ್ನು ತಲ್ಲಣಗೊಳಿಸುತ್ತಿರುವ ಮಹಿಷಿ ಕೇವಲ ಒಂದು ಕನಸಿಗೆ ಭಯ ಪಡುವುದೇ? ಛೇ! ಇದು ಕನಸಲ್ಲ, ನನ್ನ ಸಾವಿನ ಮುನ್ಸೂಚನೆ. ಮುದ್ಗರನ ಮಾತು ನಿಜ. ದೇವತೆಗಳು ಕಪಟಿಗಳು. ನನ್ನ ಅಧೀನದಲ್ಲೇ ಇದ್ದು ನನ್ನ ತಲೆ ತೆಗೆಯಲು ಸಂಚು ಮಾಡಿದ್ದಾರೆ. ಹೌದು, ಹರಿಹರ ಪುತ್ರ ಭೂಮಿಗೆ ಬಂದಿರಲೇಬೇಕು. ಅದಕ್ಕೆ ಮೃತ್ಯು ಹತ್ತಿರ ಬಂತೆಂದು ತಿಳಿಸಲು ನಿನಗೆ ಈ ರೀತಿ ಕನಸು ಬೀಳುತ್ತಿದೆ. ಅಯ್ಯೋ, ಹೀಗೇನು ಮಾಡಲಿ? ಲೋಕಗಳನ್ನೇ ನಡಗಿಸಿ ಅಮರರನ್ನು ಸಮರದಲ್ಲಿ ಗೆದ್ದೋಡಿಸಿ ಸ್ವರ್ಗಾಧಿಪತ್ಯವನ್ನೇ ಪಡೆದ ಮಹಿಷಿಗೆ ಕೇವಲ ಒಬ್ಬ ಬಾಲಕರಿಂದ ಸಾವು. ಮುದ್ಗರ, ವೃಷಂಡಿ, ಅಸಿಲೋಮ, ಉದಾರಕ, ಹೇಳಿ, ಈಗೇನು ಮಾಡಲಿ ಹೇಳಿ. ಮಹಿಷಿ, ದೇವತೆಗಳು ಮರಣವನ್ನು ಗೆದ್ದಿರುವುದು ಅಮೃತದಿಂದ. ಈಗ ಸ್ವರ್ಗವೇ ನಿನ್ನದು. ಆ ಸ್ವರ್ಗಾಧಿಪತಿಯಾದ ದೇವೇಂದ್ರನು ಈಗ ನಿನ್ನ ಸೇವಕ. ಅವನನ್ನು ಹಿಡಿದು ಬಡಿದು ಅಮೃತವನ್ನು ಪಡೆದು ಕುಡಿದರೆ ಆಯ್ತು. ನಿನಗೆ ಮರಣವೇ ಇಲ್ಲ. ಹರಿಹರ ಪುತ್ರನೇನು, ಸಾಕ್ಷಾತ್ ಹರಿಹರರೇ ಬಂದರು ನಿನ್ನನ್ನು ಏನು ಮಾಡ್ಲಾರು. ಭಲೆ ಮುದ್ಗರ, ಭಲೆ. ಬುದ್ಧಿ ಅಂದರೆ ಇದು. ಈಗಲೇ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ.